ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋದು ಸೀರೆ ಕುಚ್ಚು ಮಾಡೋದು ಕಲ್ತ್ಕೊಳ್ಳೋಣ. ನೋಡಿ, ಮುಂಚೆ ನಾನು ಸೀರೆಗೆ ಗಂಟು ಹಾಕಿ ಲಾಕ್ ಮಾಡಿದ್ದೆ. ಸೇಮ್ ಪಾಯಿಂಟಿಂದನೇ ನೀಡಲ್ನ ಹಾಕಿ ದಾರ ತಗೊಂಡು ಒಂದು ಚೈನ್ ಹಾಕೋತೀನಿ. ನೋಡಿ, ಈ ರೀತಿ ಚೈನ್ ಹಾಕ್ಕೊಂಡು ಇವಾಗ ದಾರ ತೆಗೆದು ಒಂದು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತಿನ ಡಿಸೈನ್ಗೆ. ನಾನೊಂದು ಹಾರ್ಟ್ ಶೇಪಲ್ಲಿ ಬೀಡನ್ನ ತೊಗೊಂಡಿರೋದು. ನಿಮ್ಮ ಹತ್ರ ಆ್ಯಂಟಿಕ್ ಬೀಡ್ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಬೀಡ್ ಕೂಡ ತೊಗೋಬೋದು. ಬೀಡ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ನಾವು ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಬೀಡನ್ನ ತಗೋತಾ ಇದ್ದೀನಿ. ಇನ್ನೂ ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸೀರೆಗೆ ಈ ಥರ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ, ಇಲ್ಲ ಅಂತ ಅಂದರೆ ಒಂದು ಪಾಯಿಂಟ್ ಒಳಗಡೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇದು ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ. ಇವಾಗ ನಾನು ಸೂಜಿ ಮೇಲೆ ದಾರ ತಗೊಂಡು ಡೈರೆಕ್ಟಾಗಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ಡಬಲ್ ಕ್ರೋಶೆ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಿ ನಾವು ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಆ ಡಬಲ್ ಕ್ರೋಶೆ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೇನ ಮಾಡ್ಕೋತಾ ಇರೋದು, ಬೇರೆಲ್ಲೂ ನಾನು ಮಾಡ್ಕೋತಾ ಇಲ್ಲ. ಈ ಒಂದು ಡಬಲ್ ಕ್ರೋಶೆ ಗ್ಯಾಪ್ ಬರುತ್ತಲ್ವಾ, ನಮ್ಗೆ ಆ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆ ಮಾಡ್ತಿರೋದು. ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಅಂದರೆ ಹಾಗೆ ಹೇಳ್ಬೇಕಂದ್ರೆ ನಾವು ಸೀಶೆಲ್ ಥರ ಡಿಸೈನ್ ಮಾಡ್ತಾ ಇರ್ತೀವಿ ಅಲ್ವಾ, ಸೊ ಆ ರೀತಿ ವರ್ಕನ್ನು ಮಾಡ್ಕೊಳ್ಳೋ ಅಂಥದ್ದು. ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ಈ ದಾರನ ಒಳಗಡೆಗೆ ತಗೊಂಡ್ರೆ 3 ಲೂಪ್ ಆಗಿರುತ್ತೆ. ಮತ್ತೆ ದಾರ ತೆಗೆದು 2ರಿಂದ 1 ಮತ್ತು ದಾರ ತೆಗೆದು 2ರಿಂದ 1 ನಾವು ವರ್ಕನ್ನು ಮಾಡ್ಕೋಬೇಕು. ಸೊ ಇಲ್ಲಿ 1 ಡಬಲ್ ಕ್ರೋಶೆ ಗ್ಯಾಪ್ಗೆ ನಾನು 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ನೋಡಿ, ಕೊನೆ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಇಲ್ಲೇನು ನಾವು 5 ಮಾಡಿದ್ವಿ ಅಲ್ವಾ, ಇವಾಗ 6ನೇ ಡಬಲ್ ಕ್ರೋಶೇನ ನಾನು ವರ್ಕ್ ಮಾಡ್ತಾ ಇರೋದು. 2ರಲ್ಲಿ 1 2ರಲ್ಲಿ 1. ಸೊ ಇದು ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ರೀತಿ ಕಾಣಿಸುತ್ತೆ. ಇವಾಗ ಸೂಜಿ ಮೇಲೆ ದಾರ ತಗೊಳ್ಳಿ, ಸ್ಲ್ಯಾಂಟಿಂಗ್ ಆರ್ಚ್ ನೋಡ್ಕೊಳ್ಳಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿ. ಅಲ್ಲಿಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೋಡಿ ಈ ರೀತಿ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇವಾಗ 2 ಚೈನ್ ಹಾಕ್ಕೊಳ್ಳಿ. ಸೊ ಡಬಲ್ ಕ್ರೋಶೆ ಲೆಂತ್ ನಿಮಗೆ ಸ್ವಲ್ಪ ಚಿಕ್ಕದು ಬರಲಿ ಅಂತ ಅಂದರೆ 2 ಚೈನ್ ಹಾಕ್ಕೋಬೋದು. ಇಲ್ಲ ಡಬಲ್ ಕ್ರೋಶೆ ಲೆಂತ್ ನಿಮಗೆ ಸ್ವಲ್ಪ ಉದ್ದ ಬೇಕು ಅಂದರೆ 3 ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಲ್ವಾ, ಈ ಡಬಲ್ ಕ್ರೋಶೆನ ಮಾಡ್ಕೋಬೋದು ನೀವು. ಲೆಂತ್ ಉದ್ದ ಬೇಕು ಅಂದರೆ 3 ಚೈನ್ ಹಾಕ್ಕೊಳ್ಳಿ. ಇಲ್ಲ ಲೆಂತ್ ನಾರ್ಮಲಾಗಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ಲೆಂತಲ್ಲೇ ಬೇಕು ಅಂತ ಅಂದರೆ 2 ಚೈನ್ ಹಾಕ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಡಬಲ್ ಕ್ರೋಶೆಗೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋದು. ಸೊ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ಡಬಲ್ ಕ್ರೋಶೆ ಮಾಡೋ ಅಂಥದ್ದು ಸ್ವಲ್ಪ ಸ್ಪೀಡ್ ಆಗ್ತಾಯಿದೆ, ದಯವಿಟ್ಟು ನಮಗೆ ಸ್ವಲ್ಪ ಸ್ಲೋ ಆಗಿ ಮಾಡಿ ತೋರಿಸಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ಲೋ ಆಗಿನೇ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಮಾಡ್ತಾ ಇರೋದು. ಮತ್ತು ತುಂಬ ಜನ ನನಗೆ ಕ್ವೆಶನ್ಸ್ ಕೇಳ್ತಾರೆ, ಎಷ್ಟು ಎಳೆ ದಾರ ತಗೋತೀರಾ ಅಂತ ಹೇಳಿ. ಯೂಶ್ವಲಿ ನಾನು ತಗೊಳ್ಳೋದು 6 ಎಳೆ ದಾರ ಅಷ್ಟೇ. ಕೆಲವೊಂದು ಬ್ರ್ಯಾಂಡಲ್ಲಿ ನಮಗೆ, ನಾನು ಯೂಸ್ ಮಾಡೋ ಬ್ರ್ಯಾಂಡಲ್ಲಿ ನನಗೆ ದಾರ ಸಿಗಲಿಲ್ಲ ಅಂತ ಅಂದಾಗ ಬೇರೆ ಬ್ರ್ಯಾಂಡ್ ದಾರನ ನಾನು ಯೂಸ್ ಮಾಡಬೇಕಾಗುತ್ತೆ. ಆವಾಗ 6 ಎಳೆ ದಾರ ಕರೆಕ್ಟಾಗಿ ನಮಗೆ ಬೇಕಾಗಿರುವಂಥ ಥಿಕ್ನೆಸ್ ಬರಲಿಲ್ಲ ಅಂತ ಅಂದರೆ 1 ಎಳೆ ಇಲ್ಲ ಅಂದರೆ 2 ಎಳೆ ಎಕ್ಸ್ಟ್ರಾ ತೊಗೊಂಡು ಮಾಡ್ತೀನಿ. ಆವಾಗ 7 ಎಳೆ ಇಲ್ಲ ಅಂದರೆ 6 ಎಳೆ ದಾರ 8 ಎಳೆ ದಾರ ತೊಗೊಂಡು ನಾನು ವರ್ಕ್ ಮಾಡ್ತೀನಿ. ಸೊ ದಾರದ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಎಷ್ಟು ಎಳೆ ದಾರ ತಗೋತೀನಿ ಅನ್ನೋದು. ಸೊ ಸುಮಾರು ಜನಕ್ಕೆ ಡೌಟ್ ಇದ್ದಿದ್ದು ನಾನು ಜಾಸ್ತಿ ಎಳೆ ತಗೊಂಡು ವರ್ಕ್ ಮಾಡ್ತೀನಿ, ನಿಮಗೆ ವೀಡಿಯೋದಲ್ಲಿ ಹೇಳಬೇಕಾದ್ರೆ ಕಡಿಮೆ ಹೇಳಿರ್ತೀನಿ ಅಂತ. ಸೊ ಆ ರೀತಿ ಏನಿಲ್ಲ, ನಾನು ಯೂಶ್ವಲಿ ತೊಗೊಳ್ಳೋದೇ 6 ಎಳೆ ದಾರ. ನಾನು 7 ಎಳೆ ದಾರ ತೊಗೊಂಡಾಗ ನಾನು ಆಲ್ಮೋಸ್ಟ್ ವೀಡಿಯೋಗಳಲ್ಲಿ ಇನ್ಫಾರ್ಮ್ ಮಾಡಿರ್ತೀನಿ. ಸೊ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ. ನೋಡಿ, ಇಲ್ಲಿ 6 ಡಬಲ್ ಕ್ರೋಶೆ
ಆದಮೇಲೆ ಈ ಥರ ನೋಡಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಲ್ಯಾಂಟಿಂಗ್ ಆರ್ಚು ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಇಷ್ಟುದ್ದ ನೀಡಲ್ನ ತಗೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ. ತೀರಾ ನೀವು ಎಳ್ಕೊಂಡು ವರ್ಕ್ ಮಾಡಿದಾಗ ಈ ಸ್ಲ್ಯಾಂಟಿಂಗ್ ಆರ್ಚ್ ನಾವೇನು ಮಾಡ್ತಾಯಿದ್ದೀವಿ ಅಲ್ವಾ, ಅದು ನಮಗೆ ಸ್ವಲ್ಪ ಏನಂತಾರೆ ಲೂಸ್ ಆಗಿ ಅಷ್ಟು ನೀಟಾಗಿ ಸ್ಟಿಫಾಗಿ ಬರೋದಿಲ್ಲ. ಸೊ ಹಾಗಾಗಿ ನೋಡಿ ಇವಾಗ ಸ್ವಲ್ಪ ನಾನು ಫಾಸ್ಟ್ ಮಾಡಿಕೊಂಡೆ, ಯಾಕಂದರೆ ಇಷ್ಟೊತ್ತು ಸ್ಲೋ ಆಗಿ ತೋರಿಸ್ದೆ, ಬರೀ ಸ್ಲೋ ಆಗೇ ತೋರಿಸಿದ್ರೆ ಸೊ ನಿಮಗೆ ಅದೇ ಬೋರ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ಲೋ ಆಗಿ ತೋರಿಸಿರೋ ಕಡೆ ಸ್ಲೋ ಆಗಿ ನೋಡ್ಕೊಳ್ಳಿ. ಬಟ್ ಸ್ಲೋ ಆಗಿ ತೋರಿಸಿದ್ರೆ ಎಲ್ಲರಿಗೂ ಬೋರ್ ಆಗುತ್ತಲ್ವಾ ಸ್ವಲ್ಪ ಸ್ಪೀಡ್ ಇರೋರಿಗೆ. ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಫಾಸ್ಟ್ ಮಾಡಿಕೊಂಡೆ. ನೋಡಿ ಆ್ಯಕ್ಚುಲಿ ಇದು ಇನ್ನೂ ಸ್ಲೋ ಮಾಡಿದ್ದೀನಿ, ಬಟ್ ನಾನು ವರ್ಕ್ ಮಾಡೋ ಸ್ಪೀಡ್ ಬಂದು ತುಂಬ ಜಾಸ್ತಿ ಇದೆ. ಸೊ ಇಲ್ಲಿ ಇವಾಗೇನು ನೋಡ್ತಿರಲ್ವ, ಇದ್ರ ಡಬಲ್ ಇರುತ್ತೆ ನಾನು ಮಾಡೋ ಸ್ಪೀಡು. ಯಾವಾಗಾದರೂ ನಾನು ಅದರದ್ದು ಏನು ಎಡಿಟ್ ಮಾಡ್ದೇ ನಾನು ಯಾವಾಗಾದರೂ ಒಂದು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸ್ಪೀಡ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ 3 ಆದಮೇಲೆ ಡೈರೆಕ್ಟಾಗಿಟ್ಟು ನಾನು ಲಾಕ್ ಮಾಡಿಕೊಂಡೆ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಲಿಲ್ಲ, ಡೈರೆಕ್ಟಾಗಿ ನಾನು ಲಾಕ್ ಮಾಡಿಕೊಂಡೆ. ಸೊ 3ನೇ ಡಬಲ್ ಕ್ರೋಶೆ ಮಾತ್ರ ಡೈರೆಕ್ಟಾಗಿ ಲಾಕ್ ಮಾಡ್ಕೊಂಡಿದ್ದು. ಮತ್ತೆ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಮತ್ತೆ ಬೀಡನ್ನ ಹಾಕೋತೀನಿ. ಸೊ ಬೀಡನ್ನ ಹಾಕ್ಕೊಂಡು ಅಂದರೆ ಬೀಡ್ ಅಂದರೆ ನಾನು ಆವಾಗಲೇ ಹಾರ್ಟ್ ಶೇಪಲ್ಲಿ ಬೀಡನ್ನ ಹಾಕಿದ್ದೆ ಅಲ್ವಾ, ಆ ಬೀಡನ್ನು ನಾನು ಹಾಕೋತಾ ಇದ್ದೀನಿ. ಸೊ ಹಾರ್ಟ್ ಶೇಪ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಬೀಡನ್ನ ಹಾಕ್ಕೋಬೋದು, ಇದೇ ಹಾಕಬೇಕಂತೇನಿಲ್ಲ. ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ನಾನು ಇವಾಗ 3 ಚೈನ್ ಹಾಕೋತೀನಿ. ಸೊ ಗಮನ ಇಟ್ಕೊಳ್ಳಿ, ಇಲ್ಲೇನು ನಾನು 3 ಚೈನ್ ಹಾಕ್ತೀನಿ ಅಲ್ವಾ, ಇಲ್ಲಿ ಬೇಕು ಅಂದರೆ ಈ ರೀತಿ 4 ಚೈನ್ ಕೂಡ ನೀವು ಹಾಕ್ಕೋಬೋದು. 4 ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ಅದೇ ಒಂದು ಇದಕ್ಕೆ ಬೀಡನ್ನ ಹಾಕೋತೀನಿ. ನಾನು ಚೈನ್ ಹಾಕಿ ಎಲ್ಲೂ ಲಾಕ್ ಮಾಡ್ತಾಯಿಲ್ಲ, ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಾದ್ಮೇಲೆ ನಾನು ಲಾಕನ್ನು ಮಾಡ್ಕೊಳ್ಳೋದು. ನೋಡಿ ಬೀಡನ್ನ ತಗೊಂಡು ಈ ರೀತಿ ಇನ್ಸರ್ಟ್ ಮಾಡಿ ಒಂದು ಲಾಕ್ನ ಮಾಡ್ಕೊಂಬಿಡಿ, ಬೀಡನ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ರೀತಿ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿ ಬರುತ್ತೆ. ಸೊ ಹಾರ್ಟ್ ಇಲ್ಲಿ 2 ಒಂಥರ ಸೇಮ್ ಡೈರೆಕ್ಷನ್ನು ಮತ್ತು ಈ ಫಸ್ಟಲ್ಲಿ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಮಾಡಿದ್ದೀನಿ. ಸೊ ನಿಮಗೆ ಸೇಮ್ ಡೈರೆಕ್ಷನ್ ಬೇಕು ಅಂದರೆ ಉಲ್ಟಾ ಸೀದಾ ಯಾವ ಥರನಾದರೂ ಹಾರ್ಟ್ನ ನೀವು ಕೂರಿಸ್ಕೋಬೋದು. ಇಲ್ಲೇನು ಮಾಡಿದೆ ಅಂದರೆ ಒಂದು ಚೈನ್ ಹಾಕ್ಕೊಂಡು ನಾನು ಡಬಲ್ ಕ್ರೋಶೇನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆನ್ಸ್ ಇಲ್ಲಿ ನಾನು ತೋರಿಸ್ತೀನಿ. ನೆಕ್ಸ್ಟು ಮೊದಲನೇ ಆರ್ಚು ಸ್ಟಾರ್ಟ್ ಮಾಡಿದಾಗ ಬೀಡನ್ನ ಲಾಕ್ ಮಾಡಾದಮೇಲೆ ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡಿದ್ದೆ, ಬಟ್ ಇಲ್ಲಿ ಒಂದು ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಇಲ್ಲೂ ಅಷ್ಟೇ 2 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ 6 ಡಬಲ್ ಕ್ರೋಶೆಗಳನ್ನು ವರ್ಕ್ ಮಾಡ್ಕೊಳ್ಳೋ ಅಂಥದ್ದು. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಅಲ್ವಾ, ಈ ನಂಬರ್ಗೆ ನೀವು ಫೋನ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ 2 ಕೂಡ ಇರುತ್ತೆ. ಸೊ ಗಮನ ಇಟ್ಕೊಳ್ಳಿ, ಯಾವುದೇ ರೆಕಾರ್ಡೆಡ್ ವೀಡಿಯೋಸ್ ಇರೋದಿಲ್ಲ, ಬಟ್ ಎಲ್ಲ ಲೈವಲ್ಲೇ ಟೀಚ್ ಮಾಡೋ ಅಂಥದ್ದು. ಸೊ ನಿಮ್ಗೇನಾದರೂ ಡೌಟ್ ಬಂತು ಅಂತ ಅಂದರೆ ಲೈವಲ್ಲೇ ನೀವು ಕ್ಲಿಯರ್ ಮಾಡ್ಕೋಬೋದು. ಒಂದಲ್ಲ ಅಂದರೆ 2 ಸತಿ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ನೋಡಿ ಇಲ್ಲಿ 6 ಡಬಲ್ ಕ್ರೋಶೆಗಳನ್ನು ವರ್ಕ್ ಮಾಡ್ಕೋಬೇಕು. ಸೊ 6 ಆದಮೇಲೆ ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಗೊತ್ತಾಗುತ್ತೆ ಅಲ್ವಾ ನಿಮಗೆ. ಸೊ ಇಲ್ಲಿ ಒಂದು ಚೈನ್ ಹಾಕಿ ಮಾಡಿರೋದು ಸ್ವಲ್ಪ ಹೈಟಲ್ಲಿದೆ, ಸ್ಟಾರ್ಟಿಂಗಲ್ಲಿ ಮಾಡೋದು ಸ್ವಲ್ಪ ಫ್ಲ್ಯಾಟ್ ಅಂತ ಅನಿಸುತ್ತೆ, ನೋಡ್ಬೋದು ನೀವು. ಸೊ ಸ್ವಲ್ಪ ಹೈಟಲ್ಲಿರೋ ಅಂಥದ್ದಿದ್ರೆ 3 ಆರ್ಚ್ಗಳು ಒಂದೇ ಥರ ಕಾಣಿಸುತ್ತೆ ನಮಗೆ. ನಾವೇನು ಚೈನ್ ಹಾಕ್ಕೊಳ್ಳದೆ ಹಾಗೆ ಡೈರೆಕ್ಟಾಗಿ ಮಾಡಿದ್ರೆ ಅದು ಸ್ವಲ್ಪ ಫ್ಲ್ಯಾಟಾಗಿ ಕಾಣಿಸುತ್ತೆ, ಸ್ವಲ್ಪ ಬೆಂಡಾಗಿರೋ ಥರ ಕಾಣಿಸುತ್ತೆ, ಇನ್ನು ಮಿಕ್ಕಿರೋದೆಲ್ಲ ಹೈಟ್ ಕಾಣಿಸುತ್ತೆ. ಸೊ ಹಾಗಾಗಿ ಸೊ ಒಂದು ಡಬಲ್ ಕ್ರೋಶೆ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆ ಮಾಡೋದಕ್ಕಿಂತ ಮುಂಚೆ 2 ಚೈನ್ ಹಾಕಿ ಮಾಡೋ ಅಂಥದ್ದು ಕಂಪಲ್ಸರಿ. ಸೊ 3 ಸ್ಲ್ಯಾಂಟಿಂಗ್ ಆರ್ಚಸ್ನ ವರ್ಕ್ ಮಾಡಿಕೊಂಡ್ರೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನೀವು 3 ಬಿಟ್ಟು 2 ಕೂಡ ಮಾಡ್ಬೋದು, 4 ಕೂಡ ಮಾಡ್ಬೋದು. ಕುಚ್ಚು ದೂರ ಬೇಕು ಅಂತ ಅಂದರೆ ನೀವು 5, 6 ಈ ಥರ ಕೂಡ ಮಾಡ್ಬೋದು. ಈ ಥರ ಡಿಸೈನ್ಗೆ ನಾವು ಡಿಸೈನರ್ ಕುಚ್ಚುಗಳು ಕಟ್ತೀವಿ ಅಂದರೆ 3 ಕುಚ್ಚು ಒಂದೇ ಇದ್ರಲ್ಲಿ ಬರಬೇಕು, 3 ಕಲರ್ ಕುಚ್ಚು ಆ ಥರ. ಸೊ ಎಷ್ಟು ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ಆ ಒಂದು ರೀತಿ ನಾವು 3 ಕಲರ್ ದಾರದಲ್ಲಿ ಕುಚ್ಚನ್ನ ಯಾವ ರೀತಿ ಕಟ್ಟೋದು, 3 ಬಂಚಸ್ನ ಅಂತೇಳಿ ನೆಕ್ಸ್ಟ್ ತೋರಿಸ್ತೀನಿ. ಬಟ್ ಏನು ಅಂದರೆ ನೀವು ಎಷ್ಟು ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಸೊ ಡಬಲ್ ಕ್ರೋಶೆ ಗ್ಯಾಪ್ಗೆ 6 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ನಿಮಗೆ ಎಷ್ಟು ಜಾಗ ಹಿಡಿಯುತ್ತೋ ಅದ್ರ ಮೇಲೆ ಮಿನಿಮಮ್ ಅಂದರೆ 5 ಮಾಡ್ಕೋಬೋದು, ಮ್ಯಾಕ್ಸಿಮಮ್ 6 ಮಾಡ್ಕೋಬೋದು. 7 ಇಲ್ಲ 8 ಮಾಡ್ಕೋತೀವಿ ಅಂತ ಅಂದರೆ ಆರ್ಚ್ ನಾವು ಲಾಕ್ ಮಾಡಬೇಕಾದ್ರೆ ಅಥವಾ ನಾವು ಡೈರೆಕ್ಟ್ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಸ್ವಲ್ಪ ಫೋಲ್ಡ್ ಆಗೋ ರೀತಿ ಕಾಣಿಸುತ್ತೆ ನಮಗೆ. ಸೊ ಸಾಕು, ಇಷ್ಟು ಸಾಕು ಅನಿಸುತ್ತೆ. 5 ಇಲ್ಲ ಅಂದರೆ 6 ಡಬಲ್ ಕ್ರೋಶೆಗಳು ಈ ಡಿಸೈನ್ಗೆ ಸಾಕಾಗುತ್ತೆ. ಸೊ ಆದಷ್ಟು ಡಿಸೈನ್ ಮಾಡ್ಕೋಬೇಕಾದ್ರೆ ನೀಡಲ್ನ ಪೆನ್ ಥರ ಇಟ್ಕೊಳ್ಳಿ, ಆವಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಅಭ್ಯಾಸ ನಾವು ಯಾವ ಥರ ಮಾಡ್ಕೋತೀವೋ ಫಿನಿಶಿಂಗ್ ಕೂಡ ನಮಗೆ ಅದೇ ರೀತಿ ಬರುತ್ತೆ. ನೋಡಿ 6 ಡಬಲ್ ಕ್ರೋಶೆ ಆದಮೇಲೆ ಕೊನೆಯದು 3ನೇ ಸ್ಲ್ಯಾಂಟಿಂಗ್ ಆರ್ಚ್ ಮಾತ್ರ ಈ ರೀತಿ ನಾನು ಡೈರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ನೋಡಿ ಇಲ್ಲಿ ಒಂದು ಚೈನ್ ಹಾಕಿ ಮಾಡಿದ್ದೀನಿ ಅಲ್ವಾ, ಅದು ಎಲ್ಲ ಒಂದೇ ಥರ ಇದೆ 3 ಆರ್ಚ್ಗಳು. ನೋಡಿ ಇಲ್ಲಿ ಒಂದು ಚೈನ್ ಹಾಕಿಲ್ಲ, ಹಾಗೆ ಮಾಡಿದ್ದೀನಲ್ವಾ. ಸೊ ಒಂದು ಆರ್ಚು ನಮಗಲ್ಲಿ ಫಸ್ಟ್ ಆರ್ಚು ಫ್ಲ್ಯಾಟ್ ಆಗಿರೋ ಥರ ಕಾಣಿಸುತ್ತೆ. ಮತ್ತು ಆ್ಯಸ್ ಯೂಶ್ವಲ್ ನಾನು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಮತ್ತೆ ಚೈನ್ಗಳು ಹಾಕಿ ಮತ್ತೆ ಬೀಡನ್ನ ಹಾಕಿ ವರ್ಕನ್ನು ಕಂಟಿನ್ಯೂ ಮಾಡೋವಂಥದ್ದು. ಆ್ಯಕ್ಚುಲಿ ಇದು ಬಂದು ಸೆಲ್ಫಲ್ಲೇ ಬೇಕು ಅಂತ ಹೇಳಿದ್ದು. ಸೆಲ್ಫ್ ಅಂದರೆ ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರಲ್ಲೇ ಕಂಪ್ಲೀಟ್ ವರ್ಕನ್ನು ಮಾಡಿ ಅಂತ ಹೇಳಿದ್ದಂಥದ್ದು. ಸೊ ಹಾಗಾಗಿ ಸೆಲ್ಫ್ ಕಲರಲ್ಲೇ ಮಾಡ್ತಿರೋದು. ಇದಕ್ಕೆ ಇನ್ನೂ ನಾವು ಬೇರೆ ಕಲರ್ನ ಯೂಸ್ ಮಾಡ್ಬೋದು ಅಂತ ಅಂದರೆ ಆಪ್ಷನ್ ಕೂಡ ಇತ್ತು. ಬಟ್ ಸ್ಯಾರಿನಲ್ಲಿ ಯಾವ ಕಲರ್ ಇದೆಯೋ ಸ್ಯಾರಿ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಸ್ವಲ್ಪ ಕುಚ್ಚು ನಮಗೆ ಹೈಲೈಟ್ ಆಗಬಾರ್ದು ಅಂತ ಹೇಳಿದ್ದಕ್ಕೆ ಸೊ ಈ ಥರ ಮಾಡಿದಂಥದ್ದು. ಸೊ ಬೀಡನ್ನ ಹಾಕಿ ಇವಾಗ ಇದನ್ನು ಈ ರೀತಿ ಲಾಕನ್ನು ಮಾಡ್ಕೋಬೇಕು. ಬೀಡನ್ನ ಹಾಕಿ ನಾವೇನು 4 ಚೈನ್ ಹಾಕಿರ್ತೀವಲ್ವ ಆ 4 ಚೈನ್ಗೆ ಕುಚ್ಚು ಬರುತ್ತೆ. ನೋಡಿ ಈ ಗ್ಯಾಪ್ಗೆ ಕುಚ್ಚು ಬರುತ್ತೆ. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದರೆ ನೋಡ್ತಾ ಇರ್ಬೋದು. ನೋಡಿ ಕುಚ್ಚೆಲ್ಲ ಹಾಕಿದ್ಮೇಲೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ 1 ಗಂಟೆಯಲ್ಲಿ ಮಾಡೋವಂಥ ಡಿಸೈನ್ ಇದು. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು ಅಂತಂದರೆ 300ಇಂದ 350ವರೆಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋನ ಹೆಚ್ಚು ಲೈಕ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಯೂಸ್ ಆಗೋ ರೀತಿ ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಯೂಸ್ ಮಾಡೋ ಮೆಟೀರಿಯಲ್ಸು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.